ಇಷ್ಟು ದಿನ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಪ್ರೀತಿಯ ಕ್ಯಾಡ್ಬರೀಸ್ ಆಗಿದ್ದಂತಹ ಧರ್ಮ ಕೀರ್ತಿರಾಜ್ ಅವರು ಈಗ ತಲ್ವಾರ್ ಅವತಾರವೆತ್ತಿದ್ದಾರೆ. ಶೀಘ್ರದಲ್ಲೇ ಅವರು ಬೆಳ್ಳಿ ಪರದೆಯಲ್ಲಿ ತಲ್ವಾರ್ ಅವತಾರದ ಮೂಲಕ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸದ್ಯ ಇವಾಗ ನಮ್ಮ ಬಾಸ್ ಟಿವಿ ಜೊತೆ ನಟಿ ಅನುಷರಿ ಹಾಗೇನೆ ನಟ ಧರ್ಮ ಕೀರ್ತಿರಾಜ್ ಅವರು ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಇಬ್ಬರಲ್ಲಿ ಯಾರು ಮಾತಾಡಿಸ್ಲಿ ಅಂತ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ, ಯಾಕಂತಂದ್ರೆ ಇಬ್ರು ನನ್ನ ಫೇವರೇಟ್. ಸೊ ಹಾಗಾಗಿ ಮಾತಾಡ್ಸಿ ಸೊ ಅನುಷ ಅವರೇ, ಮೊದಲನೇದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಬಿಗ್ ಬಾಸ್ ಎಲ್ಲಾನು ಗೆಳತಿ ಆಗಿದ್ರಿ. ಸೊ ಈ ಗೆಳೆಯನ ಸಿನಿಮಾಗೆ ಸಾಥ್ ಕೊಡಕ್ ಬಂದಿದ್ರ? ಡೆಫಿನೆಟ್ಲಿ ನಮ್ಮ ಕ್ಯಾಡ್ಬರೀಸ್ ಹೀರೋ ತುಂಬಾ ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ತುಂಬಾ ಖುಷಿ ಆಯ್ತು ಟ್ರೈಲರ್ ನ ನೋಡಿದಾಗ, ಬಿಕಾಸ್ ಅವ್ರನ್ನ ಕ್ಯೂಟ್ ಲುಕ್ಸ್ ಅಲ್ಲಿ ನೋಡ್ಕೊಂಡು ಇವನ್ ನನ್ನ ಸಿನಿಮಾದಲ್ಲೂ ಅವರೊಂದು ಲವ್ ಬಾಯ್ ಈ ತರ ಒಂದು ಕ್ಯಾರೆಕ್ಟರ್ಸ್ ಅಲ್ಲಿ ನೋಡಿದಾಗ ಆ ಒಂದು ಹೇರ್ ಸ್ಟೈಲ್ ಇರ್ಬೋದು, ಒಂದು ಲಾಂಗ್ ಇಟ್ಕೊಂಡು ಅವ್ರು ಬರೋದು, ಆ ಫೈಟ್ಸ್ ಅಂಡ್ ಟ್ರೈಲರ್ ಬ್ಯೂಟಿಫುಲ್ ಆಗಿ ಕಟ್ ಮಾಡಿದ್ದಾರೆ. ಅಂಡ್ ಬ್ಯಾಕ್ ಗ್ರೌಂಡ್ BGM ಸಕ್ಕದಾಗಿದೆ. ಅಂಡ್ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಹೀರೋಗಳಿಗೆ ಆ ಒಂದು ಡಿಫ್ರೆನ್ಸಿಯೇಷನ್ ಲುಕ್ಸ್, ಒಂದೊಂದು ಸಿನಿಮಾಗೂ ಡಿಫ್ರೆಂಟ್ ಲುಕ್ಸ್ ಗಳನ್ನ ಮಾಡಿದಾಗ ಅವಾಗಲೇ ಗೊತ್ತಾಗೋದು ಜನಕ್ಕೆ ಆಸ್ ಅನ್ ಆಕ್ಟರ್ ಯಾವ ಪಾತ್ರಗಳಲ್ಲಿ ಹೇಗೆ ಕಾಣಿಸ್ತಾರೆ ಅನ್ನೋದು. ಅದನ್ನ ತುಂಬಾ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಅದನ್ನ ಕ್ಯಾಡ್ಬರೀಸ್ ಚಾಕ್ಲೇಟ್ ಹೀರೋ ಅನ್ನೋದನ್ನ ಅವರು ಓವರ್ಕಮ್ ಮಾಡಿ ಲೈಕ್ ಇವತ್ತೊಂದು ಮಾಸ್ ಹೀರೋ ತರ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಒಂದು ಮಾಸ್ ಹೀರೋನೇ ಅವ್ರ ಸಿನಿಮಾ ಮುಹೂರ್ತ ಮಾಡಿದ್ದು. ಸೊ ಒಳ್ಳೇದಾಗ್ಲಿ ಅವ್ರಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಟ್ರೈಲರ್ ಅನ್ನ ನೋಡಿದ್ರಲ್ಲ, ಆ ಒಂದು ಮೂಮೆಂಟ್ ಹೆಂಗಿತ್ತು? ಬಿಕಾಸ್ ಯಾಕಂತಂದ್ರೆ ನೀವು ಹೇಳ್ತಿದ್ರಿ ಲಾಂಗ್ ಹಿಡ್ಕೊಂಡೆಲ್ಲ ಬರ್ತಾ ಇದಾರೆ, ಸೊ ಮಾಸಿಸಮ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ಬಿಗ್ ಸ್ಕ್ರೀನ್ ಅಲ್ಲಿ ಆ ಒಂದು ಎಲಿಮೆಂಟ್ಸ್ ನ ನೋಡ್ಬೇಕಾದ್ರೆ ಈಗ ಈ ರೀತಿ ನೀವು ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ಇನ್ನ ಬೆಳ್ಳಿ ಪರದೆಯಲ್ಲಿ ಅದು ಚಿತ್ರಮಂದಿರಗಳಲ್ಲಿ ನೋಡ್ಬೇಕಾದ್ರೆ ಆ ವೈಬ್ಸ್ ಹೆಂಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡಿದ್ದೀರಾ? ಡೆಫಿನೆಟ್ಲಿ ನಮ್ಮ ಹೀರೋಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡಬೇಕು. ಬಿಕಾಸ್ ನನ್ನ ಸಿನಿಮಾಗಳಲ್ಲೂ ನಾನು ನೋಡ್ದಂಗೆ ಫೈಟ್ಸ್ ಇದೆ, ರೆಗ್ಯುಲರ್ ಫೈಟ್ಸ್ ಇದೆ. ಅಂಡ್ ಲವ್ ಬಾಯ್ ಆಸ್ ಯು ಟೋಲ್ಡ್, ಲೈಕ್ ಅದೊಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾ. ಇದನ್ನ ನೋಡಿದಾಗ ನನಗೇನೆ ಲೈಕ್ 1 ಸೆಕೆಂಡ್ ವಾವ್ ಅಂತ ಅನಿಸ್ತು. ಅಷ್ಟು ಬ್ಯೂಟಿಫುಲ್ ಆಗಿದೆ. ಆ ಟ್ರೈಲರ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಗ್ತದೆ ಎಷ್ಟು ಪವರ್ ಪ್ಯಾಕ್ಡ್ ಆಗಿ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಅವ್ರ ಪಾತ್ರ ಇರ್ಬೋದು ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಸಿನಿಮಾ ನೋಡೋಕೆ ವೆರಿ ಕ್ಯೂರಿಯಸ್. February 7th ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ. ನಾನು ಕೂಡ ಅವರೊಟ್ಟಿಗೆ ನೋಡ್ತೀನಿ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ. ಒಳ್ಳೇದಾಗ್ಲಿ ಧರ್ಮ. ಅಂಡ್ ಸಾಂಗ್ ಅಲ್ಲೂ 2 ಶೇಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದ್ರಲ್ಲಿ ಮಾಸ್ ಲುಕ್ ಇದೆ, ಇನ್ನೊಂದ್ರಲ್ಲಿ ಕ್ಯೂಟ್ ಲುಕ್ ಇದೆ. ಆ ಒಂದು ಎಕ್ಸೈಟ್ಮೆಂಟ್, ಆ ಒಂದು ಕ್ಯೂರಿಯಾಸಿಟಿನೂ ಇಟ್ಟಿದ್ದಾರೆ, ಏನಿದು 2 ತರ ಕಾಣಿಸ್ತಾ ಇದ್ದಾರೆ ಅಂತ ಅನ್ನೋದು. ಸೊ ನಂಗೆ ನೋಡಕ್ ತುಂಬಾ ಕ್ಯೂರಿಯಸ್ ಇದೀನಿ. ಧರ್ಮ ಅವರು ಮಾಸ್ ಲುಕ್ ಅವತಾರ ಇರ್ತದೆ ಚೆನ್ನಾಗಿರುತ್ತಾ, ಅಥವಾ ಕ್ಲಾಸ್ ಲುಕ್ ಅಲ್ಲಿ ಅನುಷರ ತುಂಬಾ ಇಷ್ಟ ಆಗುತ್ತಾ ಅಂತ? ಅವರು ಕನ್ನಡ ಇಂಡಸ್ಟ್ರಿ ಹೀರೋ ಆಗಿರೋದ್ರಿಂದ ಎಲ್ಲಾ ತರ ಪಾತ್ರಗಳು ಮಾಡ್ಲಿ ಅಂತಾನೆ ನನಗೆ ಖುಷಿ. ಬಿಕಾಸ್ ಒಂದು ಇವಾಗ ಏನ್ ಕಾಣಿಸ್ತಿದ್ದಾರೆ ಕ್ಲಾಸ್ ಲುಕ್ ಅಲ್ಲಿ, ಈ ಒಂದು ಟ್ರೈಲರ್ ನೋಡಿದಾಗ ಮಾಸ್ ಲುಕ್ ಇತ್ತು. ಸೊ 2 ಲುಕ್ ಅಲ್ಲಿ ಇದ್ರೇನೆ ನಮಗೂ ಒಂದು ಏನಂತಾರೆ ಸಾರ್ಥಕ ಅಪ್ಪ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂದಾಗ ಎರಡು ತರ ಕಾಣಿಸ್ಬೇಕು. ಕ್ಲಾಸ್ ಅಂಡ್ ಮಾಸ್ ಎಲ್ರಿಗೂ ಬರಲ್ಲ, ಅದು ಎಲ್ರಿಗೂ ಸೂಟ್ ಆಗೋದಿಲ್ಲ. ಅದೊಂದು ಸೂಟ್ ಆಗ್ತದೆ ಅವ್ರಿಗೆ. ಸೊ ಖುಷಿ ಆಗುತ್ತೆ. ಸೊ ಫಸ್ಟ್ ಡೇ ಫಸ್ಟ್ ಅಂತೂ ನೋಡಕ್ ರೆಡಿ ಇದ್ದೀರಾ ಅಂತ ಹೇಳಿದ್ರಿ. ಸೊ ಹೆಂಗೆ, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ? ಇನ್ನು ನಾವು ನೆನ್ನೆ ಅಷ್ಟೇ ಫಿನಾಲೆ ಎಲ್ಲ ಮುಗಿಸ್ಕೊಂಡು, ಆಕ್ಚುಲಿ ಹೈ ಫೀವರ್ ನನಗೆ. ಬಟ್ ಸ್ಟಿಲ್ ನೋಡ್ಲೇಬೇಕು, ಟ್ರೈಲರ್ ಲಾಂಚ್ಗೆ ಅಂತ ಬರಲೇಬೇಕು ಅಂತ ಬಂದಿದ್ದೇನೆ. ಸೊ ಇನ್ನು ಪ್ರಿಪೇರ್ ಆಗಬೇಕು. ಸಿನಿಮಾ ಇನ್ ಕೇಸ್ ಅವ್ರ ಜೊತೆ ಅಲ್ದಿದ್ರು ನಾನು ಸಿನಿಮಾ ನೋಡ್ತೀನಿ ಅವರಿಗೆ. ಬಿಕಾಸ್ ನಾವು ಆಫ್ಟರ್ ಫಿನಾಲೆ, ಆಫ್ಟರ್ ಬಿಗ್ ಬಾಸ್ ಇದು ಸಿನಿಮಾ ರಿಲೀಸ್ ಆಗ್ತಿದ್ದಾರೆ ಅವ್ರದ್ದು. ಖುಷಿ ಇದೆ. ಅದು ಈ ತರ ಒಂದು ಪವರ್ ಪ್ಯಾಕ್ಡ್ ಸಿನಿಮಾ ನೋಡ. ಅಂಡ್ ತಲ್ವಾರ್ ಅದೇ ಕೂಡ ಒಂದು ಸಖತ್ತಾಗಿರುವಂತ ಒಂದು ಟೈಟಲ್ ನೋಡಿದ ತಕ್ಷಣ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಹೆಂಗ್ ಮಾಡಿದ್ದಾರೆ ನೋಡ್ಬೇಕು ಅಂತ. ಅಂಡ್ ಕ್ಯಾಡ್ಬರೀಸ್ ನೆಕ್ಸ್ಟ್ ಏನಂತ ತಲ್ವಾರ್ ಧರ್ಮ ಅಂತ ಕರಿಬೇಕಾ? ಎಸ್, ಅದು ತುಂಬಾ ಖುಷಿ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.